Hey, what's up? Pradeep here, Assistant Professor of Political Science, Government Law College, Ramnagar. Shout out to Dr. Uma Devi, Assistant Professor of Political Science, GFGC, Vijayanagar, Bangalore. In today's session, we are going to concentrate a bit about North-South dialogue. Have you seen the previous sessions when we talked about new international economic order? We discussed about the reason for the poor and developing countries to come together so that the richer countries and the northern countries can actually understand their concerns. So when we talk about North-South dialogue, we are going to bring in the same kind of focus. What exactly is global North and what exactly is this global South? And using this nomenclature, we will see if the world is divided into two halves based on the economic capability of the countries. ಈ ಸಂಚಿಕೆಯಲ್ಲಿ ನಾವು ಉತ್ತರ ಮತ್ತು ದಕ್ಷಿಣ ಸಂಭಾಷಣೆಯ ಬಗ್ಗೆ ಚರ್ಚೆ ಮಾಡುವಂಥದ್ದು. ಲಾಸ್ಟ್ ಕ್ಲಾಸ್ನಲ್ಲಿ ನಾವು ನಿಯೋ ಬಗ್ಗೆ ಚರ್ಚೆ ಮಾಡುವಂಥ ಸಮಯದಲ್ಲಿ ನಾವು ಅರ್ಥ ಮಾಡ್ಕೊಂಡಿದ್ವಿ, ವಿಶ್ವದಲ್ಲಿ ಎರಡು ವಿಭಜನೆ ಇದೆ. ಒಂದು ಶ್ರೀಮಂತ ರಾಷ್ಟ್ರಗಳು ಒಂದು ಕಡೆ ಇದ್ದರೆ ಬಡ ರಾಷ್ಟ್ರಗಳು ಮತ್ತೊಂದು ಕಡೆ. ಸೊ ಈ ಉತ್ತರ ಮತ್ತು ದಕ್ಷಿಣದ ವಿವಾದದಲ್ಲಿ ನಾವು ಸ್ಪಷ್ಟವಾಗಿ ಉತ್ತರ ರಾಷ್ಟ್ರಗಳು ಅಂದರೆ ಯಾವುದು, ದಕ್ಷಿಣ ರಾಷ್ಟ್ರಗಳು ಅಂದರೆ ಯಾವುದು, ಉತ್ತರ ಮತ್ತು ದಕ್ಷಿಣ ರಾಷ್ಟ್ರಗಳ ನಡುವೆ ನಡೆಯುವಂಥ ಈ ಒಂದು ಸಂಭಾಷಣೆಯಲ್ಲಿ ಪ್ರಮುಖವಾಗಿರುವಂಥ ವಿಚಾರಗಳು ಏನು? The North-South dialogue refers to the process through which the developing and newly independent nations of the Third World, predominantly in Asia, Africa, and Latin America, engaged the industrialized countries, if not America, and Western Europe in negotiations or changes to the international economic system during the 1970s. ಉತ್ತರ ದಕ್ಷಿಣ ವಿವಾದ ಅಥವಾ ಸಂಭಾಷಣೆ ಅಂದರೆ ಇಟ್ಸ್ ಎ ಪ್ರಾಸೆಸ್. ಇದೊಂದು ವ್ಯವಸ್ಥಾತ್ಮಕ ರೀತಿಯಲ್ಲಿ ಬಂದಿರುವಂತಹ ಒಂದು ಚಿಂತನೆಗಳು. ಯಾವುದು ಅಂದರೆ ಈ ಥರ್ಡ್ ವರ್ಲ್ಡ್ ಅಥವಾ ಬಡ ರಾಷ್ಟ್ರಗಳು, ಉಗಮ ಹೊಂದಿರುವಂಥ ರಾಷ್ಟ್ರಗಳು, ಪ್ರಮುಖವಾಗಿ ಈ ರಾಷ್ಟ್ರಗಳೆಲ್ಲ ಇರುವಂಥದ್ದು ಏಷ್ಯಾ, ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕ ಅಂದರೆ ಮೆಕ್ಸಿಕೋ ಮತ್ತು ದಕ್ಷಿಣ ಅಮೇರಿಕಾದಲ್ಲಿರುವಂತಹ ರಾಷ್ಟ್ರಗಳು. ಈ ರಾಷ್ಟ್ರಗಳು, ಬಡ ರಾಷ್ಟ್ರಗಳು, ಶ್ರೀಮಂತ ರಾಷ್ಟ್ರಗಳೊಡನೆ ಯಾವ ರೀತಿಯಾಗಿ ಸಂಭಾಷಣೆ, ಮಾತುಕತೆ, ಈ ರೀತಿಯಾಗಿ ಆರ್ಥಿಕ ವಿವಾದಕ್ಕೆ ಸಂಬಂಧಪಟ್ಟಂತೆ, ಆರ್ಥಿಕ ಚಿಂತನೆಗೆ ಸಂಬಂಧಪಟ್ಟಂತೆ ಚಿಂತನೆ ಮಾಡುವಂಥದ್ದು. ಈ ಚಿಂತನೆಗಳು ಹೊರಹೊಮ್ಮಿದ್ದು 1970ರ ದಶಕದಲ್ಲಿ. ನಾರ್ತ್ ಅಂದರೆ ಏನು? ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್ ಬೈ ಗ್ಲೋಬಲ್ ನಾರ್ತ್? North is not an exclusive term, and it includes the places such as Australia, Canada, European Union, Israel, Japan, New Zealand, Singapore, South Korea, Taiwan, United Kingdom, and United States. ಈ ಬ್ಲೂ ಕಲರ್ನಲ್ಲಿ ನೀವು ನೋಡ್ತಿರುವಂಥ ರಾಷ್ಟ್ರಗಳೆಲ್ಲವೂ ಕೂಡ ಉತ್ತರ ಭಾಗಕ್ಕೆ ಸೇರಿರುವಂಥ ರಾಷ್ಟ್ರ. ಸಾಮಾನ್ಯವಾಗಿ ವಿತ್ ಎಕ್ಸೆಪ್ಷನ್ ಆಫ್ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ ಮತ್ತು ಸ್ವಲ್ಪ ಮಟ್ಟಿಗೆ ಸಿಂಗಪೂರ್, ತೈವಾನ್, ಇವೆಲ್ಲವೂ ಕೂಡ ನಾವೇನು ನೋಡ್ತೀವಿ ಅಂದರೆ ಈಕ್ವೇಟೋರಿನ ಉತ್ತರ ಭಾಗದಲ್ಲಿರುವಂಥದ್ದು. ನಮ್ಮ ವಿಶ್ವನ ಅರ್ಧ ಹೋಲ್ಡ್ ಮಾಡಿದಾಗ ಬಹುತೇಕವಾಗಿರುವಂಥ ರಾಷ್ಟ್ರ ಉತ್ತರ ಭಾಗದಲ್ಲಿರುವಂಥದ್ದು. ನಾವೇನು ಪಾಶ್ಚಾತ್ಯ ರಾಷ್ಟ್ರಗಳು ಅಂತ ಹೇಳ್ತೀವಲ್ಲ, ಇವು ಪಾಶ್ಚಾತ್ಯ ರಾಷ್ಟ್ರಗಳು, ಶ್ರೀಮಂತ ರಾಷ್ಟ್ರಗಳು, ಆರ್ಥಿಕವಾಗಿ ಉದ್ಧಾರ ಆಗಿರುವಂಥ ರಾಷ್ಟ್ರಗಳು. ಇದಕ್ಕೆ ಉತ್ತರ ಭಾಗದ ರಾಷ್ಟ್ರಗಳು ಅಂತ ನಾವು ಕರಿತೀವಿ. ನಾರ್ತ್ ಟೆಂಡ್ ಟು ಬಿ ವೆಲ್ತಿಯರ್, ಲೆಸ್ unequal, and considered more democratic and to be developed countries who export technologically advanced manufactured product. ಮತ್ತೊಂದು ವ್ಯಾಖ್ಯಾನಿಸಬೇಕು ಅಂತ ಹೇಳಿದ್ರೆ ಉತ್ತರ ರಾಷ್ಟ್ರಗಳು ಅಂದರೆ ಏನು ಅಂತ, ಅವು ಸಾಮಾನ್ಯವಾಗಿ ಶ್ರೀಮಂತವಾಗಿರುವಂತಹ ರಾಷ್ಟ್ರ, ಸಮಾನತೆ ಇರುವಂತಹ ರಾಷ್ಟ್ರ,
ಸ್ವಾತಂತ್ರ್ಯ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಇರುವಂತಹ ರಾಷ್ಟ್ರ ಮತ್ತು ಪ್ರಗತಿ ಹೊಂದಿರುವಂಥ ರಾಷ್ಟ್ರ. ಸಾಮಾನ್ಯವಾಗಿ ಇಂಥ ರಾಷ್ಟ್ರಗಳು ತಂತ್ರಜ್ಞಾನದಿಂದ ಕೂಡಿರುವಂತಹ ಉನ್ನತ ಗುಣಮಟ್ಟದ ಪದಾರ್ಥಗಳನ್ನು ತಯಾರಿಸಿ ಮಾರುಕಟ್ಟೆಗೆ ಬಿಡ್ತಾರೆ. ಮೋಸ್ಟ್ ಆಫ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಪ್ರಾಡಕ್ಟ್. 1970ರ ದಶಕಕ್ಕೆ ಹೋಗೋಣ. ಅಲ್ಲಿ ಟೆಲಿವಿಷನ್ಸ್, ಒಳ್ಳೆ ಕಾರ್ಗಳು, ರೆಫ್ರಿಜರೇಟರ್ಸ್, ಮೆಡಿಸಿನ್ಸ್, ಹೀಗೆ ಒಂದು ದೇಶಕ್ಕೆ ಏನು ಬೇಕು ಭಾಳ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಆಗಿರುವಂಥ ಉನ್ನತ ಗುಣಮಟ್ಟದಲ್ಲಿರುವಂತಹ ಕ್ಯಾಮ್ರಾಗಳಾಗಿರ್ಬೋದು, ವಿ ಸಿ ಆರು, ವಿ ಸಿ ಪಿಗಳು, ಟ್ರಾನ್ಸಿಸ್ಟರ್ಗಳು ಎಲ್ಲವೂ ಕೂಡ ಇವರು ತಯಾರಿಕೆ ಮಾಡಿ ಬೇರೆ ಕಡೆ ಅದನ್ನು ಮಾರ್ತಾಯಿದ್ರು. North, with 1/4 of the world population, controls 4/5 of the income earned anywhere in the world. 90% of manufacturing industries are owned by the and located in the north. ವಿಶ್ವದ ಕಾಲು ಭಾಗದ 25%ನ ಜನಸಂಖ್ಯೆ ಉತ್ತರ ಭಾಗದ ರಾಷ್ಟ್ರಗಳಲ್ಲಿ ನೆಲೆಸಿರುತ್ತದೆ. And they control 5ರಲ್ಲಿ 1 ಭಾಗ, ಆಲ್ಮೋಸ್ಟ್ 80% of the world's income has been controlled by global north, and 90% of the manufacturing industries are located in north. ಅತ್ಯಂತ ಶ್ರೀಮಂತವಾಗಿರುವಂಥ ರಾಷ್ಟ್ರಗಳು ಶೇಕಡವಾರು 90% ಕೈಗಾರಿಕೆ ಉತ್ಪಾದನೆಗಳಾಗುವಂತಹ ರಾಷ್ಟ್ರಗಳು ಎಲ್ಲವೂ ಕೂಡ ಇರುವಂಥದ್ದು ಉತ್ತರ ಭಾಗದ ರಾಷ್ಟ್ರಗಳಲ್ಲಿ. ದಕ್ಷಿಣ ಭಾಗಕ್ಕೆ ಬರೋಣ ಈಗ. ವಾಟ್ ಡು ವಿ ಅಂಡರ್ಸ್ಟ್ಯಾಂಡ್ ಬೈ ಗ್ಲೋಬಲ್ ಸೌತ್? ಸೌತ್ ಇಸ್ ಮೇಡ್ ಆಫ್ ಆಫ್ರಿಕಾ, Latin America, Caribbean, Pacific Islands, and the developing countries in Asia, including the Middle East. It is generally seen as home to Brazil, India, China, along with Indonesia and Mexico, are the largest southern states in terms of land area and population. Of course, ಈ ವ್ಯಾಖ್ಯಾನನ ನಾವು ಗಮನಿಸಿದಾಗ ನಮಗೇನು ಕಾಣುತ್ತೆ ಅಂತ ಹೇಳಿದ್ರೆ, ಆಫ್ರಿಕಾ, ಏಷ್ಯಾ, ದಕ್ಷಿಣ ಅಮೇರಿಕಾ ಖಂಡದ ಬಹುತೇಕ ರಾಷ್ಟ್ರಗಳು ದಕ್ಷಿಣ ಭಾಗದ ರಾಷ್ಟ್ರದ ವ್ಯಾಖ್ಯಾನದ ಒಳಗೆ ಬರುತ್ತೆ. ಬಟ್ ಅಗೇನ್ ಚೈನಾ ಈಸ್ ಎ ಡ್ಯೂಬಿಯಸ್ ಕ್ವೆಶನ್ಸ್. ಆಗಲೇ ಚೈನಾ ಹೀಗಾಗಲೇ ನಾವು ಅದನ್ನು ಪ್ರಗತಿ ಹೊಂದಿರುವಂಥ ರಾಷ್ಟ್ರ ಅಂತಲೂ ಕೂಡ ಹಲವಾರು ತಜ್ಞರು ಭಾವಿಸ್ತಾರೆ. ಬಟ್ ಸ್ಟಿಲ್, because of huge population, it can be considered to be a part of South. Compared to North, southern states are generally poorer developing countries with younger, more fragile democracies, heavily dependent on primary sector exports, and frequently share a history of past colonialism by northern states. ಮತ್ತೊಂದು ವ್ಯಾಖ್ಯಾನ ನಾವು ನೋಡಬೇಕು ಅಂತ ಹೇಳಿದ್ರೆ, ದಕ್ಷಿಣ ಭಾಗದ ರಾಷ್ಟ್ರವು ಇಟ್ಸ್ ಎ ಯಂಗ್ ಕಂಟ್ರೀಸ್ ಆ್ಯಂಡ್ ಆಲ್ಸೋ ಅವರ ಪ್ರಜಾಪ್ರಭುತ್ವದ ವ್ಯವಸ್ಥೆ ಅಷ್ಟೊಂದು ಸ್ಥಿರವಾಗಿರೋದಿಲ್ಲ. ದೇರ್ ಇಸ್ ಆಲ್ವೇಸ್ ಎ ಡೌಟ್ ವೆದರ್ ದೀಸ್ ಕಂಟ್ರಿ ಕೆನ್ ಹ್ಯಾವ್ ಅ ಸಸ್ಟೈನ್ಡ್ ಡೆಮಾಕ್ರಸಿಸ್. ನಿರಂತರವಾಗಿರುವಂಥ ಪ್ರಜಾಪ್ರಭುತ್ವ ಇಂಥ ರಾಷ್ಟ್ರಗಳಲ್ಲಿ ಇರಲಿಕ್ಕೆ ಸಾಧ್ಯನಾ? ಇದು ಒಂದು ದೊಡ್ಡ ಪ್ರಶ್ನೆ. ನಾವು ದಕ್ಷಿಣ ಅಮೇರಿಕಾ ನೋಡ್ಬೋದು, ಅಥವಾ ದಕ್ಷಿಣ ಏಷ್ಯಾದಲ್ಲೇ ತಗೊಳ್ಳಿ, ಪಾಕಿಸ್ತಾನ. ಸೊ ಹೀಗೆ there is no consistency regarding democracy. Of course, India is an exception. Heavily dependent on primary sectors for exports. ಈ ರಾಷ್ಟ್ರಗಳು ಸಾಮಾನ್ಯವಾಗಿ ತಮ್ಮ ನೈಸರ್ಗಿಕ ಸಂಪನ್ಮೂಲಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾರೆ. ಎಕ್ಸಾಂಪಲ್, ನಾವು ಗಣಿಗಳು ನೋಡಿದಾಗ ನಾವು ಅತಿ ಹೆಚ್ಚು
ಕಬ್ಬಿಣದ ಅದಿರನ್ನು ನಾವು ಎಕ್ಸ್ಪೋರ್ಟ್ ಮಾಡ್ತಾ ಇದ್ವಿ ಚೈನಾಗೆ. ಸೊ ವಿ ಎಕ್ಸ್ಪೋರ್ಟ್ ಪ್ರೈಮರಿ ಕಮಾಡಿಟೀಸ್ ರಾದರ್ ದೆನ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್. South is largely corresponds with the developing countries. It's also called as Third World and Eastern World. ಉಗಮವಾಗುತ್ತಿರುವಂತಹ ರಾಷ್ಟ್ರಗಳು ಇದರೊಳಗೆ ಸೇರ್ಕೊಂಡಿರುತ್ತೆ. With 3/4 of the world population has access to 1/5 of the world income. ವಿಶ್ವದ ಮುಕ್ಕಾಲು ಭಾಗದ ಜನಸಂಖ್ಯೆ ಇದ್ದರೂ ಕೂಡ ಇದರ ಅರ್ಥವ್ಯವಸ್ಥೆ ನೋಡಿದಾಗ ಕೇವಲ ವಿಶ್ವದ ಕಾಲು ಭಾಗ ಮಾತ್ರ ಈ ರಾಷ್ಟ್ರಗಳಿಗೆ ಅವೈಲಬಿಲಿಟಿ ಇರುತ್ತೆ. ಹೇಗೆ ಶುರುವಾಯಿತು ಈ ಒಂದು ವಿಭಜನೆ? ಯಾವ ರೀತಿಯಾಗಿ ಈ ಒಂದು ವಿಭಜನೆ ಮತ್ತು ಈ ಒಂದು ಸಂಭಾಷಣೆ, ಉತ್ತರ ದಕ್ಷಿಣದ ಸಂಭಾಷಣೆ ಶುರುವಾಯಿತು ಎಂಬುವಂಥದ್ದು ಸಂಕ್ಷಿಪ್ತವಾಗಿ ನೋಡೋಣ. After World War II, many nations of Latin America became increasingly frustrated with US trade and tariff policies. At the same time, nationalist movements in Asian Africa helped lead to widespread decolonization. ಎರಡನೇ ಮಹಾಯುದ್ಧ ಆದ ನಂತರದಲ್ಲಿ ದಕ್ಷಿಣ ಅಮೆರಿಕದ ರಾಷ್ಟ್ರಗಳು ಅಮೆರಿಕ ಜೊತೆ ವ್ಯಾಪಾರ ಮಾಡುವಂತಹ ಸಮಯದಲ್ಲಿ ಅಮೆರಿಕ ರಾಷ್ಟ್ರವು ಅತಿ ಹೆಚ್ಚಾಗಿ ತೆರಿಗೆಯನ್ನು ಹಾಕಿ ದಕ್ಷಿಣ ಅಮೆರಿಕದಿಂದ ಬಂದಿರುವಂಥ ಸಾಮಗ್ರಿಗಳು ಉತ್ಪಾದನೆಗಳಿಗೆ ಕಡಿವಾಣ ಹಾಕ್ತಿತ್ತು. ಆದರೆ ಅಮೇರಿಕ ತನ್ನ ಎಲ್ಲ ಪದಾರ್ಥಗಳನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇತ್ತು. ಇದರಿಂದ ದಕ್ಷಿಣ ಅಮೇರಿಕದ ರಾಷ್ಟ್ರಗಳಿಗೆ ಅತಿ ಹೆಚ್ಚು ಸಮಸ್ಯೆಗಳುಂಟಾಯಿತು. ಅದೇ ರೀತಿಯಾಗಿ ಏಷ್ಯಾ ಮತ್ತು ಆಫ್ರಿಕಾ ಖಂಡದಲ್ಲಿರುವಂಥ ರಾಷ್ಟ್ರಗಳಿಗೆ ಹೊಸದಾಗಿ ವಸಾಹತುಶಾಹಿಯಿಂದ ಹೊರಬಂದು ಸ್ವತಂತ್ರವನ್ನು ಪಡೆದುಕೊಳ್ಳುವಂತಹ ಸಮಯ. Membership in the United Nations had risen from 51 countries in 1945 to 100 in 1960 and by 150 by 1979. The sudden influx of new countries changed the balance of power in General Assembly and made possible the establishment of United Nations Conference on Trade and Development. ವಿಶ್ವಸಂಸ್ಥೆ ಸ್ಥಾಪನೆ ಆದಮೇಲೆ ನಿರಂತರವಾಗಿ ಹೊಸದಾಗಿ ಸ್ವತಂತ್ರವನ್ನು ಪಡ್ಕೊಳ್ತಿರುವಂತಹ ರಾಷ್ಟ್ರಗಳು ಒಂದೊಂದಾಗಿ ಸೇರಿಕೊಂಡು ಸುಮಾರು 1979 ದಶಕದಲ್ಲಿ 150 ರಾಷ್ಟ್ರಗಳು ವಿಶ್ವಸಂಸ್ಥೆಯ ಅಡಿಯಲ್ಲಿದ್ದು ನಮ್ಮ ದೇಶದ ಬಗ್ಗೆ ಚಿಂತನೆ ಮಾಡಿ ಅಂತ ಕೇಳ್ಕೊಳ್ತಾ ಇತ್ತು. ಈ ಕಾರಣದಿಂದ ಸಾಮಾನ್ಯ ಸಭೆಯ ಮೂಲಕ UNCTAD ಅನ್ನು 64ನಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಉತ್ತರ ದಕ್ಷಿಣ ವಿವಾದದ ಪ್ರಮುಖ ತತ್ವಗಳನ್ನು ಗಮನಿಸೋಣ. Let us try to understand the main features of North-South dialogue. UNCTAD created a forum through which the southern or third world nation could propose economic policies engaging industrial democracies to the north. UNCTAD 1964ರಲ್ಲಿ ಸ್ಥಾಪನೆಯಾದ ನಂತರದಲ್ಲಿ ದಕ್ಷಿಣ ಭಾಗದಲ್ಲಿರುವಂಥ ರಾಷ್ಟ್ರಗಳಿಗೆ ಅವಕಾಶವನ್ನು ಕಲ್ಪಿಸಲಾಯಿತು. ಏನಕ್ಕೆ ಅಂತ ಹೇಳಿದ್ರೆ, ಉತ್ತರ ಭಾಗದಲ್ಲಿರುವಂತಹ ಅತ್ಯಂತ ಶಕ್ತಿಯುತವಾಗಿ ಆರ್ಥಿಕವಾಗಿ ಮುಂಚೂಣಿಯಲ್ಲಿರುವಂತಹ ರಾಷ್ಟ್ರಗಳ ಜೊತೆ ನೀವು ಸಂಧಾನ ಮಾಡ್ಕೊಳ್ಳಿ, ವ್ಯಾಪಾರ ಮಾಡ್ಕೊಳ್ಳಿ, ಮಾತುಕತೆ ಮಾಡ್ಕೊಳ್ಳಿ ಅಂತ ಒಂದು ಫೋರಮ್ ಕ್ರಿಯೇಟ್ ಮಾಡಲಾಯಿತು. The term North-South dialogue was used to distinguish the dynamics from the East-West conflict of the Cold War. ಉತ್ತರ ದಕ್ಷಿಣ ಎಂಬ ಚಿಂತನೆ ಯಾಕೆ ಬಂತು ಅಂತ ಹೇಳಿದ್ರೆ, ಪೂರ್ವ ಪಶ್ಚಿಮ ಎಂಬ ವಿಭಾಗ ಈಗಾಗಲೇ ಇತ್ತು. ಶೀತಲ ಸಮರ, USSRನ ವಿಭಾಗಗಳು
ಇದನ್ನು ಬೇರೆಪಡಿಸಬೇಕು, ಇದು ಕೇವಲ ಆರ್ಥಿಕ ವ್ಯವಸ್ಥೆಗೆ ಆಗಬೇಕು, ಆರ್ಥಿಕ ಚಿಂತನೆಗೆ ಆಗಬೇಕು ಅಂತ ಪಶ್ಚಿಮ ಮತ್ತು ಪಶ್ಚಿಮ ಮತ್ತು ಈಶಾನ್ಯ ಎಂಬ ವಿಭಜನೆ ಬದಲು ಉತ್ತರ ದಕ್ಷಿಣ ಅಂತ ಮಾಡ್ಕೊಂಡಿದ್ದಾರೆ. The point that development issues were just as pressing as ideological conflicts between the communist and capitalist. ಯಾವ ರೀತಿಯಾಗಿ ತತ್ವ ಚಿಂತನೆಗಳು ಭಾಳ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೋ, ಎಸ್ಪೆಷಲಿ ಸಮತಾವಾದ ಮತ್ತು ಉದಾರವಾದ, ಅದೇ ರೀತಿಯಾಗಿ ಆರ್ಥಿಕ ಬಿಕ್ಕಟ್ಟು ಕೂಡ ವಿಶ್ವದಲ್ಲಿ ಅತ್ಯಂತ ಅಮೂಲ್ಯವಾಗಿರುವಂಥ ಚಿಂತನೆ ಅಂತ ಇದು ಪರಿಗಣಿಸುತ್ತೆ. Several factors increased the willingness of the industrial nations to negotiate. One was the rising power of oil-producing countries in the Arab world, and another was the US loss in the war in Vietnam. ಬಡ ರಾಷ್ಟ್ರಗಳು, ಉಗಮವಾಗುತ್ತಿರುವಂಥ ರಾಷ್ಟ್ರಗಳು ಮಾತನಾಡಬೇಕು ಅಂತ ಕೂತ್ಕೊಂಡ್ರೆ ಉತ್ತರ ಭಾಗದ ರಾಷ್ಟ್ರಗಳು ಯಾಕೆ ಮಾತುಕತೆಗೆ ಬಂದವು? ಅದು ಮಾತುಕತೆಗೆ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ಎರಡು ಕಾರಣಗಳಿತ್ತು. ಒಂದು, 1970ರ ದಶಕದಲ್ಲಿ ದ ಆಯಿಲ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಒಪೆಕ್ ಕಂಟ್ರೀಸ್ ಇದ್ವಲ್ಲ ಈ ಮಿಡಲ್ ಈಸ್ಟ್ ರೀಜನ್ನಲ್ಲಿ, ಕುವೈತು, ಇರಾಕು, ಇರಾನ್ ಅವೆಲ್ಲ ಸೇರಿಕೊಂಡು ಅವೆಲ್ಲ ಏನು ಮಾಡ್ತಿದ್ವು ಅಂತ ಹೇಳಿದ್ರೆ, ಅವರು ತಮ್ಮ ಒಂದು ಕಾರ್ಟಲ್ ಮಾಡಿಕೊಂಡು, ಒಂದು ಗುಂಪು ಮಾಡಿಕೊಂಡು ತೈಲಕ್ಕೆ ಸಂಬಂಧಪಟ್ಟಂತೆ ಬೆಲೆನ ಇವರೇ ಫಿಕ್ಸ್ ಮಾಡ್ತಾಯಿದ್ರು. ಒಂದು ಟೈಮ್ನಲ್ಲಿ ಅದರ ಬೆಲೆನ ಕಡಿಮೆ ಮಾಡುವಂಥದ್ದು, ಇಷ್ಟ ಬಂದಂಗೆ ಅದನ್ನು ಜಾಸ್ತಿ ಮಾಡುವಂಥದ್ದು. ಈ ಥರ ಮಾಡಿದಾಗ ಇವರಿಗೆ ಹೆಚ್ಚು ಲಾಭ, ವಿಶ್ವದ ಮಾರುಕಟ್ಟೆನ ಇವರು ಸಂಪೂರ್ಣವಾಗಿ ಕಂಟ್ರೋಲ್ ಮಾಡ್ಕೋಬೋದು. ಪಾಶ್ಚಾತ್ಯ ರಾಷ್ಟ್ರಗಳು, ಬೆಳೆದಿರುವಂಥ ರಾಷ್ಟ್ರಗಳು ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಇಲ್ಲಿ ಇವರೇನು ಬೆಲೆ ಕೊಡ್ತಾರೋ ಅದನ್ನು ಕೊಟ್ಟು ಕೊಂಡ್ಕೋಬೇಕಿತ್ತು. ಅದು ಇಷ್ಟ ಆಗ್ತಿರಲಿಲ್ಲ ಅವರಿಗೆ. ಅದರ ಜೊತೆಯಲ್ಲಿ 1968ರಿಂದ ಯಾವಾಗ ವಿಯೆಟ್ನಾಂ ಯುದ್ಧ ಶುರುವಾಗುತ್ತೋ, ಅಮೇರಿಕಾ ಮತ್ತು ವಿಯೆಟ್ನಾಂ ಚೀನಾಗೆ ಅಂಟ್ಕೊಂಡಿರುವಂತಹ ಒಂದು ಚಿಕ್ಕ ಪುಟ್ಟ ರಾಷ್ಟ್ರ. ಅದರ ಪಕ್ಕದಲ್ಲಿ ಲೇವೋಸ್ ಇದೆ, ಲೇವೋಸ್ ಪಕ್ಕದಲ್ಲಿ ಕ್ಯಾಂಬೋಡಿಯಾ ಇದೆ, ಆ ಕಡೆ ಕೆಳಗೆ ಫಿಲಿಪೀನ್ಸ್ ಬರುತ್ತೆ. ಸೊ ಈ ಒಂದು ರಾಷ್ಟ್ರ ಅಮೇರಿಕಾ ಜೊತೆ ಯುದ್ಧ ಮಾಡಿತ್ತು. ಯುದ್ಧದಲ್ಲಿ ಅಮೇರಿಕಾ ಸೋತೋಯ್ತು. ರಿಚರ್ಡ್ ಎಂ ನಿಕ್ಸನ್ ರವರು ಮತ್ತು ಹೆನ್ರಿ ಕಿಸಿಂಜರ್ ಇರುವಂಥ ಸಮಯದಲ್ಲಿ 1970ರ ಆರಂಭದ ದಶಕದಲ್ಲಿ ಹೋಚಿಮಿನ್ ಜೊತೆ ಹೋರಾಡಿ ಸೋತಂತಹ ರಾಷ್ಟ್ರ ಅಮೇರಿಕಾ. ಸೊ ಇದು ತುಂಬ ಅವಮಾನ ಹೋಗಿತ್ತು ಅಮೇರಿಕಕ್ಕೆ. ಇಷ್ಟು ಶಕ್ತಿಯುತವಾಗಿರುವಂಥ ರಾಷ್ಟ್ರ ಒಂದು ಚಿಕ್ಕ ಹಕ್ಕಿ ಅನ್ನ ತಿನ್ನುವಂಥ ರಾಷ್ಟ್ರದ ಮೇಲೆ ನಾವು ಸೋಲನ್ನು ಅಪ್ಕೊಂಡಿದ್ದೀವಲ್ಲ. ಸೊ ಅದಕ್ಕೋಸ್ಕರ ನಾವು ಸುಮ್ಮನೆ ಕೂತ್ಕೊಂಡ್ರೆ ಏನೂ ಮಾಡೋಕ್ಕಾಗೋದಿಲ್ಲ. ವಿ ಹ್ಯಾವ್ ಟು ಗೋ ಆ್ಯಂಡ್ ಎಂಗೇಜ್. The dialogue began in a period of relaxed East-West tension, which meant that the industrialized world could give more attention to issues like development. ಇದೇ ಸನ್ನಿವೇಶದಲ್ಲಿ 1960ರ ದಶಕ 70ರ ದಶಕದಲ್ಲಿ ಸೋವಿಯತ್ ಯೂನಿಯನ್ ಮತ್ತು ಅಮೇರಿಕದ ನಡುವೆ ಇರುವಂಥ ಒಂದು ಸಮಯ ದೇತಾಂತ್ ಸಮಯ. ದೇತಾಂತ್ ಅಂತ ಹೇಳಿದ್ರೆ ಒಂದು ರೀತಿಯಾಗಿ ಶಾಂತಿಯುತವಾಗಿರುವಂಥ ಸಮಯ. ಭಾಳ ಮೇಜರ್ 1962 ಆದ ನಂತರದಲ್ಲಿ ಜಾನ್ ಎಫ್ ಕೆನಡಿ, ನಿಕಿತಾ ಕ್ರುಶ್ಚೇವ್ ರವರು ಯಾವಾಗ ಒಂದು ರೀತಿಯಾಗಿ ಸಂಧಾನ ಮಾಡ್ಕೊಳ್ತಾರೋ ಪರಸ್ಪರವಾಗಿ, ಅದಾದ ನಂತರದಲ್ಲಿ ಕಾಲಕ್ರಮೇಣ ಆ ತೀವ್ರತೆ, ಆ ಅಗ್ರೆಷನ್ ಕಡಿಮೆ ಆಗ್ತಾ ಬರುತ್ತೆ. ವೆನ್ ದಿಸ್ ಹ್ಯಾಪನ್, ದೇರ್ ವಾಸ್ ಸಮ್ ಕೈಂಡ್ ಆಫ್ ಪೀಸ್ which was established between US camp and Soviet camp. Due to this factor, the global north or the industrialized nations were able to give time to developmental issues. ಈ ಶಾಂತಿಯ ಸಮಯದಲ್ಲಿ ಪ್ರಗತಿ ಹೊಂದಿರುವಂಥ ರಾಷ್ಟ್ರಗಳಿಗೆ ಸ್ವಲ್ಪ ಸಮಯ ಸಿಕ್ಕಿದೆ. ಯಾಕೆ ಅಂತೇಳಿದ್ರೆ ನಾವು ಇತರ ಚಿಂತನೆಗಳ ಬಗ್ಗೆನೂ ಕೂಡ ಸ್ವಲ್ಪ ತಲೆ ಕೆಡಿಸ್ಕೋಬೋದು. ಬಡತನ, ಹಂಗರು ಇತ್ಯಾದಿ, ಎಸ್ಪೆಷಲಿ ಬಡ ರಾಷ್ಟ್ರಗಳಿಗೆ ಏನು ನೋವು ಆಗ್ತಿತ್ತೋ ಆ ವಿಷಯಗಳ ಬಗ್ಗೆ ನಾವು ಸ್ವಲ್ಪ ವಿಶ್ವದ ಬಗ್ಗೆ ಕೂಡ ಕಾಳಜಿ ವಹಿಸೋಣ ಎಂಬ ಒಂದು ಸಮಯ ಕಾಣಿಸ್ತಾ ಇತ್ತು. The newly industrializing economies, meanwhile, believed
The entrenched international economic system benefited developed countries at the expense of developing world. They hoped to facilitate a reorganization of the international economic system to rectify this imbalance. ಅವಾಗ ತಾನೆ ಪ್ರಗತಿ ಕಾಣ್ತಿರುವಂತಹ ರಾಷ್ಟ್ರಗಳು ಚೀನಾ, ಭಾರತ, ಅರ್ಜೆಂಟೀನಾ, ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ಈ ಎಲ್ಲ ರಾಷ್ಟ್ರಗಳು ಏನು ಮಾಡ್ತಿದ್ವು ಅಂದರೆ, ಓಹೋಹೋಹೋ, ನಮ್ಮಿಂದ ಅವರು ಪ್ರಗತಿ ಪಡ್ಕೊಂಡ್ಬಿಟ್ಟಿದ್ದಾರೆ, ಆದರೆ ನಾವು ನಮಗೇನು ಬೇಕೋ ಅದನ್ನು ಸಾಧನೆ ಮಾಡಬೇಕು, ನಮ್ಮಿಂದನೇ ಅವರ ಪ್ರಗತಿ, ನಾವಿಲ್ಲ ಅಂತ ಹೇಳಿದ್ರೆ ಅವರು ಇಷ್ಟೊಂದು ಶ್ರೀಮಂತವಾಗಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಅವರ ಶ್ರೀಮಂತಿಕೆಗೆ ನಮ್ಮ ಕಾಂಟ್ರಿಬ್ಯೂಷನ್ ಈಗ ಸಮಯ ಬಂದಿದೆ, ಅವರು ಕೂಡ ನಮ್ಮ ಒಂದು ಜವಾಬ್ದಾರಿನ ಇತ್ಯರ್ಥಗೊಳಿಸಲಿ. ಈ ಥರ ಆರ್ಥಿಕ ವ್ಯವಸ್ಥೆಗೆ ಸರಿದೂಗುವಂತೆ ಶ್ರೀಮಂತ ರಾಷ್ಟ್ರಗಳ ಜವಾಬ್ದಾರಿನೂ ಇರುತ್ತೆ. ಈಗ ಅವರು ಅವರ ಜವಾಬ್ದಾರಿನ ಪೂರೈಸುವ ಸಮಯ ಬಂದಿದೆ. They have to negotiate with us. They have to restore the balance which the world has been thrown into imbalance. The North-South dialogue addressed issues pertaining to trade and tariff, international finance, foreign aid, and governance of multinational companies and institutions. ಈ ಉತ್ತರ ಮತ್ತು ದಕ್ಷಿಣದ ಸಂಭಾಷಣೆಗಳು ವ್ಯಾಪಾರ, ವಹಿವಾಟು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿರುವಂತಹ ತೆರಿಗೆಗಳು, ಅಂತಾರಾಷ್ಟ್ರೀಯ ಹಣಕಾಸಿನ ವಿಚಾರಗಳು, ವಿದೇಶದ ಅನುದಾನದ ಚಿಂತನೆಗಳು ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ಮತ್ತು ಸಂಸ್ಥೆಗಳ ಬಗ್ಗೆ ಚಿಂತನೆಗಳನ್ನು ಮಂಡಿಸ್ತಾರೆ. In September 1980, the discussion in the United Nations that has characterized this dialogue lost the momentum. ನೋಡಿ, ಆ ಒಂದು ವ್ಯವಸ್ಥೆಯಲ್ಲಿ ನಾವೇನು ನೋಡಬೇಕು ಅಂತ ಹೇಳಿದ್ರೆ, ಅದು ಕೇವಲ ಒಂದು ರಾಷ್ಟ್ರ ಮತ್ತೊಂದು ರಾಷ್ಟ್ರ ನಡುವೆ ಇರುವಂಥ ಆರ್ಥಿಕ ಸಂಬಂಧ ಒಂದೇ ಅಲ್ಲ. ಈಗ ದಕ್ಷಿಣ ಭಾಗದಲ್ಲಿರುವಂಥ ರಾಷ್ಟ್ರಗಳು ತಮ್ಮ ಪದಾರ್ಥಗಳನ್ನ ಅಥವಾ ತಮ್ಮ ಉತ್ಪಾದನೆಗಳನ್ನ ಎಕ್ಸ್ಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಿಂದ ಒಂದು ಕೊತ್ತಂಬರಿ ಸೊಪ್ಪು ನಾವು ಬೆಳಿತೀವಿ, ಇವಾಗ ಅದು ಇಂಗ್ಲೆಂಡಿಗೆ ಕಳಿಸ್ಬೇಕು. ಇಂಗ್ಲೆಂಡಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ, ಕೊತ್ತಂಬರಿ ಸೊಪ್ಪನ್ನ ನಾವು ಅಲ್ಲಿ ಕಳಿಸ್ಬೇಕು ಅಂತ ಹೇಳಿದ್ರೆ ಇಂಗ್ಲೆಂಡ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ನಾವು ₹100 ಕೊಟ್ಟು ಒಂದು ಕೊತ್ತಂಬರಿ ಸೊಪ್ಪನ್ನ ಬೆಳೆದ್ರೆ ಅದು ಇಂಗ್ಲೆಂಡ್ಗೆ ಹೋಗೋ ಅಷ್ಟೊತ್ತಿಗೆ ಅದೊಂದು ₹1000 ಹೋಗಿರುತ್ತೆ. ಯಾಕೆ ಅಂದರೆ ಅಲ್ಲಿರುವಂಥ ಟ್ಯಾರಿಫ್, ಅಧಿಕವಾಗಿರುವಂಥ ತೆರಿಗೆ. ನೀವು ನಿಮ್ಮ ಭಾರತದ ಕೊತ್ತಂಬರಿ ಸೊಪ್ಪು ಇಂಗ್ಲೆಂಡಿಗೆ ಬರಬೇಕು ಅಂದರೆ ಇಂಗ್ಲೆಂಡಿನಲ್ಲಿ ನೀವು ಸರ್ಕಾರಕ್ಕೆ ತೆರಿಗೆ ಕಟ್ಟಬೇಕು. ದಿಸ್ ಈಸ್ ವಾಟ್ ಇಸ್ ಕಾಲ್ಡ್ ಎಸ್ ಟ್ಯಾರಿಫ್. ಸೊ ನಮ್ಮಲ್ಲಿರುವಂಥ ಉತ್ಪಾದನೆಗಳು, ಎಸ್ಪೆಷಲಿ ಬಡ ರಾಷ್ಟ್ರಗಳ ನಡುವೆ ಇರುವಂಥ ಉತ್ಪಾದನೆಗಳು ದೊಡ್ಡ ರಾಷ್ಟ್ರಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಅತಿ ದೊಡ್ಡದಾಗಿರುವಂತಹ ಮಾರಕವಾಗಿರುವಂಥ ಟ್ಯಾರಿಫ್. ಈ ಟ್ಯಾರಿಫ್ ನೋಡಿಕೊಂಡು ಎಲ್ಲ ಹೆದರ್ಕೊಂಡ್ಬಿಡ್ತಾರೆ. ಸೊ ನಾವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಹೇಗೆ ಸಾಧ್ಯವಾಗುತ್ತೆ? ಸೊ ಅದಕ್ಕೆ ಉತ್ತರ ದಕ್ಷಿಣದ ಸಂಭಾಷಣೆ ಏನಂತ ಹೇಳುತ್ತೆ ಅಂದರೆ, ನೀವು ಯಾಕೆ ನಮ್ಮ ಇದಕ್ಕೆ ತೆರಿಗೆ ಹಾಕ್ತೀರಾ? ತೆರಿಗೆ ಹಾಕಬೇಡಿ, ನಮ್ಮ ಉತ್ಪಾದನೆಗೂ ಕೂಡ ನಮಗೆ ಬೇಡಿಕೆ ಕೊಡಿ ಅಂತ ಶುರು ಮಾಡ್ಕೊಳ್ತಾರೆ. ಅನುದಾನ ಅಂತ ಹೇಳಿದಾಗ ಉತ್ತರ ಭಾಗದಲ್ಲಿರುವಂತಹ ರಾಷ್ಟ್ರಗಳು ದಕ್ಷಿಣ ಭಾಗಕ್ಕೆ ಬೆಳವಣಿಗೆಗೆ ಬೇಕಾಗಿರುವಂಥ ಅನುದಾನಗಳನ್ನ ಕೊಡಿ ಅಂತ ನೆಗೋಷಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಮತ್ತು ಬಹುರಾಷ್ಟ್ರೀಯ ಕಂಪನಿಗಳು ತಮ್ಮದೇ ಆದ ವಿಚಾರಗಳಿಟ್ಕೊಂಡು ಅವ್ರು ಎಂಟ್ರಿ ಆಗಿರ್ತಾರೆ. ಅವ್ರಿಗೆ ಬೇಕಾಗಿರುವಂಥದ್ದು ಕೇವಲ ಪ್ರಾಫಿಟ್ ಮಾತ್ರ. ಒಂದು ಬಡ ರಾಷ್ಟ್ರಗಳಲ್ಲಿ ಅವರಿಗೆ ಮಾರುಕಟ್ಟೆ ಸಿಗ್ತಾ ಇದೆ, ಅಲ್ಲಿ ಉತ್ಪಾದನೆಗಿಂತ ನಮಗೆ ಹೆಚ್ಚು ನಾವೇನೇ ಇನ್ವೆಸ್ಟ್ ಮಾಡಿದ್ರು ಕೂಡ ನಮಗೆ 100 fold ಲಾಭ ಸಿಗುತ್ತೆ ಅಂದರೆ ಅವ್ರು ಎಂಟ್ರಿ ಕೊಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂತಹ ಚಿಂತನೆಗಳು ಕೂಡ ಅಲ್ಲಿ ಚರ್ಚಿಸಲಾಯಿತು. Some economists have reviewed the sudden proposal for broad changes in world economic policy and concluded that they were either fundamentally unworkable or designed to benefit only certain segments of the third world. ಇವೆಲ್ಲ ಇದ್ರೂ ಕೂಡ ಉತ್ತರ ದಕ್ಷಿಣದ ವಾದ ಇಟ್ ಲಾಸ್ಟ್ ಸ್ಟೀಮ್, ಅಸ್ತಿತ್ವನ ಕಳ್ಕೊಂಡ್ಬಿಡುತ್ತೆ. ಯಾಕೆ? ಎಸ್ಪೆಷಲಿ 80s ಆದಮೇಲೆ. ಯಾಕೆ ಅಂದರೆ ಹಲವಾರು ಚಿಂತನಕರು ಹೇಳ್ತಾರೆ, ಈ
ಈ ಥರ ಎಲ್ಲ ನೀವು ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ನೀವು ಸುಮ್ಮನೆ ನಮಗೆ ಅದು ಬೇಕು ಇದು ಬೇಕು, ನಮ್ಮ ಬಡತನಕ್ಕೆ ನೀವೇ ಕಾರಣ ಅಂತ ನೀವು ಹೊಣೆಗಾರಿಕೆನ ನಿಮ್ಮ ಜವಾಬ್ದಾರಿ ನಿಮ್ಮ ತಲೆ ಮೇಲೆ ಹಾಕ್ಕೊಳ್ಳೋ ಬದಲು ಶ್ರೀಮಂತ ರಾಷ್ಟ್ರಗಳ ತಲೆ ಮೇಲೆ ಹಾಕಿದ್ರೆ ಏನು ಪ್ರಯೋಜನ? ಇಟ್ ಈಸ್ ನಾಟ್ ವರ್ಕಬಲ್ ಅಟ್ ಆಲ್ ಅಂತ ತಿರಸ್ಕಾರ ಮಾಡ್ತಾರೆ. The proposals were necessary extreme in order to establish a firm position from which to open negotiation with industrialized North. ನೋಡಿ, ಈಗ ನಾನು ನಿಮಗೆ ಒಂದು ಕೊತ್ತಂಬರಿ ಉದಾಹರಣೆ ಕೊಟ್ಟಿದ್ದೆ. ಈಗ ನಾವು ಹೋಗ್ಬಿಟ್ಟು ಮಾತುಕತೆ ಮಾಡುವಂಥ ಟೈಮ್ನಲ್ಲಿ ಏಕಾಏಕಿ ಅವ್ರಿಗೆ ಹೇಳಿಬಿಟ್ರೆ, ನೋಡಪ್ಪ ನೀವು ಸುಮಾರು 500% ಹೆಚ್ಚು ನೀವು ನಮ್ಮ ಕೊತ್ತಂಬರಿಗೆ ತೆರಿಗೆ ಹಾಕ್ತಾ ಇದ್ದೀರಾ, ಅದು ಅಷ್ಟೊಂದು ಹಾಕಬೇಡಿ, ಕಂಪ್ಲೀಟಾಗಿ ಬಿಟ್ಟೇ ಬಿಡಿ. ನಮ್ಮ ಮಾರ್ಕೆಟಲ್ಲಿ ನಾವು ಹೆಂಗೆ ನಾವು ಮಾರ್ಕೆಟ್ ಮಾಡ್ತೀವೋ ಅದೇ ರೀತಿಯಾಗಿ ನಿಮ್ಮ ದೇಶಕ್ಕೂ ಬಂದು ಮಾರ್ಕೆಟ್ ಮಾಡ್ತೀವಿ, ಓಪನ್ ಮಾಡಿಬಿಡಿ. ಅದನ್ನು ಕೇಳ್ತಾರಾ? ನೋ. ಸೊ ಅದಕ್ಕೋಸ್ಕರ ಒಂದು ಮಾತುಕತೆ ಮಾಡುವ ಸಮಯದಲ್ಲಿ ಕರೆಕ್ಟಾಗಿ ಒಂದು ಮಾನದಂಡ ಇಟ್ಕೊಂಡು ಮಾತುಕತೆ ಆಡಬೇಕಿತ್ತು. ಅದು ಬಿಟ್ಬಿಟ್ಟು ನಾವು ಭಾಳ ಎಕ್ಸ್ಟ್ರೀಮಾಗಿ ನಮ್ಗೆ ಇವತ್ತೇ ಬೇಕು, ಈಗಲೇ ಬೇಕು, ಎಲ್ಲ ಬಿಟ್ಕೊಟ್ಬಿಡಿ ಅಂತ ಹೇಳಿದ್ರೆ ಕೇಳ್ತಾರಾ? ನೋ. The North-South dialogue can also be viewed as a political struggle between world's haves and have-nots. ಕಾರ್ಲ್ ಮಾರ್ಕ್ಸ್ ಹೇಳಿರುವಂತಹ ಪ್ರಪಂಚದಲ್ಲಿ ಇರುವಂಥ ಒಂದು ವರ್ಗ ಆದರೆ ಇಲ್ಲದಿರುವಂಥದ್ದು ಮತ್ತೊಂದು ವರ್ಗ. ಈ ಉತ್ತರ ದಕ್ಷಿಣ ವಿವಾದನೂ ಕೂಡ ಇರುವಂತಹ ಗ್ಲೋಬಲ್ ನಾರ್ತ್, ಇಲ್ಲದಿರುವಂತಹ ಗ್ಲೋಬಲ್ ಸೌತ್, ಇದರ ನಡುವೆ ಆಗುವಂತಹ ರಾಜಕೀಯ ವಿವಾದ ಅಂತಲೂ ಕೂಡ ಹೇಳ್ಬೋದು. In economic terms, as of 21st century, the North, with 1/4 of the world population, control 4/5 of the income on anywhere in the world. 90% of manufacturing industries are owned and located in North. ಇದು ಈ ಒಂದು ಚಿಂತನೆಗಳು ನಾವು ಈಗಾಗಲೇ ಅಬ್ಸರ್ವ್ ಮಾಡಿದ್ದೀವಿ. Most of the manufacturing units were actually placed in global North. South, with 3/4 of world population, has access to 1/5 of the world income. As nations become economically developed, they may become part of definitions of the North, regardless of geographical location. Similarly, any nations that do not qualify for developed status are in effect deemed to be a part of global South. ಈ ಉತ್ತರ ಮತ್ತು ದಕ್ಷಿಣ ಎಂಬ ಚಿಂತನೆಗಳು ಅಥವಾ ನಾಮಿನ್ಕ್ಲೇಚರ್ ಅಥವಾ ಹೆಸರೇನಿದೆಯೋ ಅದು ಚೇಂಜಸ್ ಆಗ್ತಾ ಇರುತ್ತೆ. ಇವತ್ತು ಒಂದು ರಾಷ್ಟ್ರ, ಎಕ್ಸಾಂಪಲ್ ಚೀನಾ ತಗೊಳ್ಳಿ, ಇಟ್ಸ್ ಆಲ್ಮೋಸ್ಟ್ ರೀಚ್ ಗ್ಲೋಬಲ್ ನಾರ್ತ್. ಅವತ್ತು ದಕ್ಷಿಣ ಭಾಗದಲ್ಲಿರುವಂಥ ಬಡ ರಾಷ್ಟ್ರವಾಗಿತ್ತು, ಇವತ್ತು ಶ್ರೀಮಂತವಾಗಿ ಮೇಲ್ನುಗ್ತಿರುವಂತಹ ರಾಷ್ಟ್ರ. ಸೊ ಇದು ಇಂಟರ್ಚೇಂಜ್ ಆಗ್ಬೋದು. ರಾಷ್ಟ್ರಗಳು ಶ್ರೀಮಂತಿಕೆಯನ್ನು ಹೊಂದಿದ್ರೆ ಅದು ಉತ್ತರ ಭಾಗಕ್ಕೆ ಹೋಗುತ್ತೆ, ಅದು ಬಡತನನ ಅನುಭವಿಸ್ತಾ ಇದ್ದರೆ ದಕ್ಷಿಣ ಭಾಗಕ್ಕೆ ಬರುತ್ತೆ. ಸಮ್ ಆಫ್ ದ ಚಾಲೆಂಜಸ್ ಫೇಸ್ಡ್ ಇನ್ ದಿಸ್ ಡೈಲಾಗ್ಸ್: differences in political economics and demography make up the countries tend to complicate the idea of monolith South. Globalization has also challenged the notions of two distinct economic spheres. Following the liberalization of the post-Mao China in 1978, growing regional cooperation between the national economies of Asia has led to the growing decentralization of the North as a main economic power. ಈ ನಾಮನ್ಕ್ಲೇಚರ್ ಏನಿದೆಯೋ ಉತ್ತರ ಮತ್ತು ದಕ್ಷಿಣ ಅನ್ನುವಂಥದ್ದು ಸ್ವಲ್ಪ ಗೊಂದಲ ಆಗುತ್ತೆ. ಇದು ಕ್ಲಿಯರ್ ಕಟ್ಟಾಗಿ ಕಾಣಿಸ್ತಾ ಇರೋದಿಲ್ಲ. ಅಲ್ಲಿ ಕಂಪ್ಲೀಟಾಗಿ ದಕ್ಷಿಣದ ಭಾಗ ಎಲ್ಲವೂ ಕೂಡ ದಕ್ಷಿಣ ಅಂತ ಹೇಳಲಿಕ್ಕಾಗೋದಿಲ್ಲ, ಅಥವಾ ಎಲ್ಲ ರಾಷ್ಟ್ರಗಳು ಉತ್ತರದಲ್ಲಿರುವಂಥದ್ದು ಎಲ್ಲವೂ ಕೂಡ ಉತ್ತರ ಅಂತ ಹೇಳಲಿಕ್ಕೂ ಆಗೋದಿಲ್ಲ. ಮತ್ತು ಜಗತೀಕರಣ ಏನಾಗ್ತಿದೆಯೋ, ಗ್ಲೋಬಲೈಸೇಷನ್, ಈ ಗ್ಲೋಬಲೈಸೇಷನಿಂದ ಅವಲಂಬನೆಗಳು ಜಾಸ್ತಿ. ಲೆಟ್ ಅಸ್ ಜಸ್ಟ್ ಟೇಕ್ ಎನ್ ಎಕ್ಸಾಂಪಲ್ ಆಫ್ ಚೀನಾ. ಚೀನಾ ಇಲ್ಲ ಅಂತ ಹೇಳಿದ್ರೆ ಇವತ್ತು ವಿಶ್ವದ ಬಹುತೇಕ ದೊಡ್ಡ ದೊಡ್ಡ ರಾಷ್ಟ್ರಗಳು ಮನೆಗೆ ಹೋಗಬೇಕು. ಇದಕ್ಕೆಂದರೆ ಚೀನಾ ಆ್ಯಸ್ ಬೀನ್ ಅ ಗ್ಲೋಬಲ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ನಮ್ಗೆ ಏನೇ ಒಂದು ಪದಾರ್ಥಗಳು ಬೇಕು ಅಂದರೆ ವಿ ಇಂಪೋರ್ಟ್ ಫ್ರಮ್ ಚೈನಾ. ನಮ್ಮ ಮನೆಯಲ್ಲಿ ತೊಗೊಳ್ಳೋಣ, ಹಲವಾರು ಉಪಕರಣಗಳು, ರಬ್ಬರ್ ಬ್ಯಾಂಡಿಂದ ಹಿಡಿದು ಒಂದು ಚಪ್ಪಲಿಯಿಂದ ಹಿಡಿದು ಎವ್ರಿಥಿಂಗ್ ಈಸ್ ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರ್ಡ್ ಬೈ ಚೈನಾ. ನೀವು ತುಂಬ ತೆಗೆದು ನೋಡಿ, ನಿಮ್ಮ ಸೆಲ್ ಫೋನ್ಗಳು ತೆಗೆದು ನೋಡಿ, ವಾಚ್ ತೆಗೆದು ನೋಡಿ, ಇನ್ಕ್ಲೂಡಿಂಗ್ ಹಬ್ಬಗಳಲ್ಲಿ ತಯಾರು ಮಾಡುವಂತಹ ಗಣೇಶ ವಿಗ್ರಹವೂ ಕೂಡ ಮ್ಯಾನುಫ್ಯಾಕ್ಚರ್ಡ್ ಇನ್ ಚೈನಾ. ಸೊ ಈ ರೀತಿಯಾಗಿ ಒಂದು ರಾಷ್ಟ್ರ ಸಂಪೂರ್ಣವಾಗಿ ಗ್ಲೋಬಲ್ ಹಬ್ ಆದಮೇಲೆ ಹೌ ಡು ಯು ಡಿಸ್ಟಿಂಗ್ವಿಷ್ ಬಿಟ್ವೀನ್ ಗ್ಲೋಬಲ್ ನಾರ್ತ್ ಆ್ಯಂಡ್ ಗ್ಲೋಬಲ್ ಸೌತ್?
Globalization has largely displaced the North South divide as the theoretical underpinnings of the development efforts of international institutions such as IMF, World Bank, WTO, and various United Nations affiliated agencies through these groups differ in their perceptions of relationship between globalization and inequality. ಜಗತೀಕರಣ ಉತ್ತರ ಮತ್ತು ದಕ್ಷಿಣ ಎಂಬ ವಿವಾದನ ಸಂಪೂರ್ಣವಾಗಿ ಅಂತ್ಯಗೊಳಿಸಿದೆ ಅಂತ ಕೆಲವರು ವ್ಯಕ್ತಪಡಿಸ್ತಾರೆ. ಯಾಕಂದರೆ ಇವತ್ತು ನಾವು ಚರ್ಚೆ ಮಾಡುವಂಥದ್ದು ಗ್ಲೋಬಲೈಸೇಷನ್, ಜಗತೀಕರಣ. ಈಚ್ ಆ್ಯಂಡ್ ಎವ್ರಿ ಕಂಟ್ರಿ ಇಸ್ ಡಿಪೆಂಡೆಂಟ್ ಆನ್ ಅದರ್ ಕಂಟ್ರೀಸ್ ಇನ್ ದ ವರ್ಲ್ಡ್. ಅತ್ಯಂತ ಹೆಚ್ಚಿನ ಅವಲಂಬನೆ. ಒಂದು ಸೆಲ್ಫೋನ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಹೇಳಿದ್ರೆ ನಾವು ತೈವಾನಿಂದ ಚಿಪ್ನ ತಗೋಬೇಕು ಮತ್ತು ಸಿಲಿಕಾನ್ನ ನಾವು ಮತ್ತು ಚೀನಾನ ತರಿಸ್ಕೋಬೇಕು ಮತ್ತು ಹಲವಾರು ಚಿಕ್ಕ 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 ಉಪಕರಣಗಳು ವಿಶ್ವದ ಸುಮಾರು 100 ರಾಷ್ಟ್ರಗಳಿಂದ ಬಂದಿರುತ್ತೆ. ಒನ್ ನೇಷನ್ಸ್ ಕೆನಾಟ್ ಮ್ಯಾನುಫ್ಯಾಕ್ಚರ್ ಸೆಲ್ಫೋನ್ ಆನ್ ಇಟ್ಸ್ ಓನ್. ಇಟ್ಸ್ ಟೋಟಲ್ ಡಿಪೆಂಡೆನ್ಸಿ. ವ್ಯಾಕ್ಸಿನ್ ತಗೊಳ್ಳಿ, ವ್ಯಾಕ್ಸಿನ್ ಮಾಡುವಂಥ ಪದಾರ್ಥಗಳು ಕೂಡ ವಿಶ್ವದಲ್ಲಿ ಹಲವಾರು ರಾಷ್ಟ್ರಗಳಿಂದ ಬರುತ್ತೆ. ಟೋಟಲ್ ಡಿಪೆಂಡೆನ್ಸಿ. ಸೊ ಹೀಗಾಗಿ IMF ಮತ್ತು ವರ್ಲ್ಡ್ ಬ್ಯಾಂಕ್ ಅದಾದ ನಂತರ 1995 WTO ಇನಾಗ್ರೇಟ್ ಆಗುತ್ತೋ ಅವೆಲ್ಲವೂ ಕೂಡ ವಿಶ್ವನ ಸಮಪಾಲಾಗಿ ಸಮನಾಗಿ ಒಂದೇ ವೇದಿಕೆಯಲ್ಲಿ ಹಂಚಲಾಗಿದೆ. ಎಲ್ಲ ರಾಷ್ಟ್ರಗಳು ವಿಶ್ವದಲ್ಲಿ ಒಂದೇ ರೀತಿಯಲ್ಲಿ ಕಾಣಿಸುವಂತಹ ವಿಶೇಷತೆಯನ್ನು ನಾವು WTOವಿನ ಹಲವಾರು ಚಿಂತನೆಗಳಲ್ಲಿ ನೋಡ್ತಾ ಇದ್ದೀವಿ. ಸೊ ಈ ಎಲ್ಲ ಕಾರಣಗಳಿಂದ ದ ವರ್ಲ್ಡ್ ಅಪಿಯರ್ಸ್ ಟು ಬಿ ಫ್ಲ್ಯಾಟ್. ಒಂದು ಪ್ರಪಂಚ ಗುಂಡಾಗಿಲ್ಲ, ಈಗ ಪ್ರಪಂಚ ಇರುವಂಥದ್ದು ಫ್ಲ್ಯಾಟ್ ಆಗಿ. Development works. Investing in public health works. We can break the cycle of poverty. People and nations can rise into prosperity. Despite the cruelties of our world and the ravages of disease, millions of lives can be saved if we are focused and if we work together. People all around the world. And we start by understanding that this next chapter of development cannot fall victim to the old divides between developed nations and developing ones. Poverty, growing inequality exists in all of our nations, and all of our nations have work to do, and that includes here in the United States. In times of crisis, from Ebola, this next chapter of development must also unleash economic growth, not just for a few at the top, but inclusive, sustainable growth that lifts up the fortunes of the many. Diseases that we know how to prevent. So every nation, all of our nations must invest in the education and health and skills of our women and girls. And I have to say, I do not have patience for the excuse of, well, we have our own ways of doing things. We understand that there is a long tradition in every society of discriminating against women. But that's not an excuse for taking a new path in order to make sure that everyone in a society has opportunity. In many of our nations, all in the world to join us as we mobilize billions of dollars in new trade and investment and development in Africa. And that includes Power Africa, our initiative to bring electricity and greater opportunity to more than 60 million African homes and businesses. If we get Africa fulfilling its full potential, that will help the entire global economy. Everyone here will be helped. And as long as I am president, after I'm done being president, I will keep fighting for the education and housing and healthcare and jobs that reduce inequality and create opportunity here in the United States and around the world.
Thank you very much. ಸೊ ಹಾಗಾಗಿ ಇವತ್ತು ಯಾವುದೇ ಪ್ರದೇಶದಲ್ಲಿ ಯಾವುದೇ ಒಂದು ಜಾಗದಲ್ಲಿ ಏನೇ ಬೆಳೆದ್ರೂ ಕೂಡ ಏನೇ ಉತ್ಪಾದನೆ ಮಾಡಿದ್ರೂ ಕೂಡ ನಮಗೆ ವಿಶ್ವದಲ್ಲಿ ಮಾರುಕಟ್ಟೆ ಇದೆ. ಥ್ಯಾಂಕ್ಸ್ ಟು WTO ಆ್ಯಂಡ್ ಥ್ಯಾಂಕ್ಸ್ ಟು ಗ್ಲೋಬಲೈಸೇಷನ್. ಈ ಜಾಗತೀಕರಣ ಮತ್ತು ಉದಾರೀಕರಣದಿಂದ ವಿಶ್ವದಲ್ಲಿ ಉತ್ತರ ಮತ್ತು ದಕ್ಷಿಣದ ವಿವಾದ ಕಡಿಮೆ ಆಗ್ತಾ ಇದೆ. ಆದರೂ ಕೂಡ ವಿ ಕೆನಾಟ್ ಡಿಸ್ಕೌಂಟ್ ದಟ್ ದ ಗ್ಲೋಬಲ್ ನಾರ್ತ್ ಆ್ಯಂಡ್ ಗ್ಲೋಬಲ್ ಸೌತ್ ಹ್ಯಾಸ್ ಡಿಸಪಿಯರ್ಡ್. ಇವತ್ತು 21ನೇ ಶತಮಾನದಲ್ಲಿ 2021ರಲ್ಲಿ ನಾವು ಗಮನಿಸಿದಾಗ ವಿಶ್ವದಲ್ಲಿ ಈ ಒಂದು ಡಿವಿಷನ್ನು ಇನ್ನೂ ಕಾಣಿಸ್ತಾ ಇದೆ. ಬಹುತೇಕವಾಗಿರುವಂತಹ ದಕ್ಷಿಣ ರಾಷ್ಟ್ರಗಳಲ್ಲಿರುವಂತಹ ರಾಷ್ಟ್ರಗಳು ಇನ್ನೂ ಪ್ರಗತಿಯನ್ನು ಹೊಂದಿಲ್ಲ. ಎಲ್ಲವೂ ಕೂಡ ಬಡತನ, ಹಸಿವು, ತಂತ್ರಜ್ಞಾನದ ಹಿಂದುಳಿಕೆ ಇದರಲ್ಲಿ ತೊಡಕೊಂಡಿದೆ. ಬಹುತೇಕವಾಗಿರುವಂತಹ ಶ್ರೀಮಂತ ರಾಷ್ಟ್ರಗಳು ಶ್ರೀಮಂತರಾಗೇ ಇನ್ನೂ ಉಳ್ಕೊಂಡಿದ್ದಾರೆ. ಬಟ್ ಆದರೆ ನಾವು ಫಾರ್ ಎಕ್ಸಾಂಪಲ್ ರೀಸೆಂಟಾಗಿ ಗ್ರೀಸನ್ನೇ ಉದಾಹರಣೆ ತಗೊಂಡಾಗ ಯುರೋಪಿಯನ್ ಯೂನಿಯನ್ನ ಒಂದು ಭಾಗವಾಗಿರುವಂಥ ಗ್ರೀಸ್ ಏನಾಯಿತು ಅಂತೇಳಿದ್ರೆ ಸಂಪೂರ್ಣವಾಗಿ ಆರ್ಥಿಕ ಕುಸಿತನ ಹೊಂದಾಗ ಅಲ್ಲಿನ ಜನರು ಬಡತನನ ಅನುಭವಿಸ್ತಾ ಇದ್ದರು. ಅವ್ರಿಗೆ ಇರಲಿಕ್ಕೆ ಮನೆ ಇರಲಿಲ್ಲ, ರೋಡಿಗೆ ಬೀಳ್ತಾಯಿದ್ರು, ಯಾಕಂದರೆ ಆರ್ಥಿಕ ಪರಿಸ್ಥಿತಿ ಕುಸಿದೋಗಿತ್ತು. ಆದರೆ ಯುರೋಪಿಯನ್ ಯೂನಿಯನ್ ಏನು ಮಾಡ್ತು ಅಂತೇಳಿದ್ರೆ ಅನುದಾನದಿಂದ ಅವರನ್ನು ಮೇಲೆತ್ತಲಿಕ್ಕೆ ಶುರು ಮಾಡ್ತು. ಸೊ ಹೀಗೆ ವಿಶ್ವದಲ್ಲಿ ಉತ್ತರ ಮತ್ತು ದಕ್ಷಿಣ ಭಾಗ ಇಲ್ಲ ಅಥವಾ ಮಿತವಾಗಿದೆ ಅಂತ ಹೇಳಿದ್ರೂ ಕೂಡ ವಾಟ್ ವಿ ಸಿ ನೌ ಈಸ್ ಎ ಡಿಸ್ಟಿಂಕ್ಷನ್. ಇನ್ನೂ ಡಿಸ್ಟಿಂಕ್ಷನ್ನು ಎಸ್ಟಾಬ್ಲಿಷ್ ಆಗಿದೆ. ಬಟ್ ಆದರೆ ನಾವು ಕ್ಲಿಯರ್ ಕಟ್ಟಾಗಿ ಉತ್ತರ ದಕ್ಷಿಣ 1970ರಲ್ಲಿ ಇತ್ತಲ್ಲ ಆ ಥರ ಡಿಸ್ಟಿಂಕ್ಷನ್ ಇರಲಿಕ್ಕಾಗೋದಿಲ್ಲ. ಬಿಕಾಸ್ ನಾರ್ತ್ ಈಸ್ ಡಿಪೆಂಡೆಂಟ್ ಆನ್ ಸೌತ್, ಸೌತ್ ಈಸ್ ಆಲ್ಸೋ ಡಿಪೆಂಡೆಂಟ್ ಆನ್ ನಾರ್ತ್. ಸೊ ಹಾಗಾಗಿ ಉತ್ತರ ಮತ್ತು ದಕ್ಷಿಣದ ವಿವಾದ ಇನ್ನೂ ಸ್ವಲ್ಪ ಮಟ್ಟಿಗೆ ಮುಂದುವರಿತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.